ಎಲ್ಲರೂ ಹೇಗಿದ್ರಿ? ಎಲ್ರಿಗೂ ನಮಸ್ಕಾರ. JKD ಎಂಟರ್ಪ್ರೈಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ವಿಡಿಯೋ ಅಂತ ಹೇಳಿದ್ರೆ ಝೂಮರ್ LED ಫಿಟ್ಟಿಂಗ್ಸ್ ಅನ್ನ ಹೇಗೆ ಮಾಡಬೇಕು, ಹಾಳಾದಂತಹ ಸಿಡ್ಲು ಗುಡುಗು ಮಿಂಚಿಗೆ ಹೋದಂತಹ LEDs ಗಳನ್ನ ತೆಗೆದು ಹೇಗೆ ಮಾಡೋದು ಅಂತ ಹೇಳಿ ನಾನು ಮಾಡಿರುವಂತಹ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೇನೆ. ಹೇಗೆ ಫಿಟ್ಟಿಂಗ್ಸ್ ಅನ್ನು ಮಾಡಬೇಕು ಅನ್ನೋವಂಥದ್ದು JKD ಎಂಟರ್ಪ್ರೈಸಸ್ ಇಂದ ಯಾವುದೇ ರೀತಿಯ ಝೂಮರ್ಸ್ಗಳು ಹಾಗೆ POP ಲೈಟ್ಸ್ ಯಾವುದೇ ರೀತಿಯ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಬೇಕಿದ್ದಲ್ಲಿ JKD ಎಂಟರ್ಪ್ರೈಸಸ್ ಅನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಹಾಗಾದರೆ ವಿಡಿಯೋನ ಪ್ರಾರಂಭ ಮಾಡೋಣ. ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ. ಹಾಗಾದರೆ ಝೂಮರ್ ಹೇಗೆ ಫಿಟ್ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ಬರೋಣ. ಹಾಗೆ ಫ್ರೆಂಡ್ಸ್, ಇದು ನೋಡಿ, ಇದು ಆಲ್ರೆಡಿ ಝೂಮರ್ ಪ್ಲೇಟಿಂಗ್ ಬರುತ್ತೆ. ಪ್ಲೇಟಿಂಗಲ್ಲಿ ಈಗಾಗಲೇ ರೆಡಿ ಮಾಡಿದ್ದೀನಿ. ಬಟ್ ಇದೀಗ ಏನಿದೆ, ಇದು ಮೂಲತಃ ಬಂದಂಥದ್ದು, ಅಂದರೆ ಆಲ್ಮೋಸ್ಟ್ ಎಲ್ಲ ಚೈನಾ ಮಾಡೆಲ್ ಇರುತ್ತೆ. ಇದರಲ್ಲಿ ಈಗ 3 in 1 ಅಂತ ಹೇಳಿದ್ರೆ ಎರಡೇ ಕಲರ್ ಬರೋದು, ವೈಟು ಮತ್ತು ಗೋಲ್ಡನ್ ಬರುತ್ತೆ. ಅದರಲ್ಲಿ ಈ ಥರ ಸುಟ್ಟೋಗಿರುತ್ತೆ, ಸಿಡ್ಲು ಗುಡುಗಿಗೆ ಈ ಥರ ಸುಟ್ಟೋಗಿರುತ್ತೆ ಝೂಮರ್ಸ್ಗಳದ್ದು. ಅದಾದ ನಂತರ ಈಗ ನೋಡಿ, ಈಗ ಒಂದು ಸೆಟ್ ಈಗ ನಾನೀಗ ರೆಡಿ ಮಾಡ್ತಾ ಇರೋದು. ಈಗಾಗಲೇ ರೆಡಿ ಮಾಡಿಟ್ಟಿದ್ದೀನಿ. ಇದು 3 in 1 ಪ್ಲೇಟು. ಈಗ ಈ ಥರ ಪ್ಲೇಟು ಸಿಗಲ್ಲ, ಅದಕ್ಕೋಸ್ಕರ ಅದೇ ಥರ ಅದು ಸೇಮ್ ವ್ಯಾಟೇಜ್, ಇದು 6 ವ್ಯಾಟ್ ಬರುತ್ತೆ. ಸೇಮ್ ವ್ಯಾಟೇಜ್, ಇದು 3 ವ್ಯಾಟ್ ಅಂದರೆ ವೈಟು 3 ವ್ಯಾಟ್ ಬರುತ್ತೆ, ಹಾಗೆ ಗೋಲ್ಡನ್ ಕೂಡ 3 ವ್ಯಾಟ್ ಬರುತ್ತೆ. 6 ವ್ಯಾಟ್ ಇದು ಒಂದು ಪ್ಲೇಟನ್ನು, 3 in 1 ಪ್ಲೇಟನ್ನು, 3 in 1 ಪ್ಲೇಟ್ ಅಂತ ಕರಿತೀವಿ ಅದನ್ನು ಅಳವಡಿಸಿದ್ದೀವಿ. ಅದನ್ನು ಕೂಡ ಸೀರೀಸ್ ಮಾಡಿ ಹಾಕಿದ್ದೀನಿ. ಆಲ್ಮೋಸ್ಟಾಗಿ ಈಗ ಝೂಮರನ್ನು ಫಿಟ್ ಮಾಡಿದರೆ ನಮ್ಮ ಝೂಮರ್ ರೆಡಿ. ಜೊತೆಯಾಗಿ ಈಗ 6 ಪ್ಲೇಟ್ಗಳನ್ನು ಹಾಕಿದ್ದೀನಿ. 6 ಪ್ಲೇಟ್ಗಳಿಗೆ ಅಂತ ಹೇಳಿದ್ರೆ 36 ವ್ಯಾಟ್ ಆಗಿತ್ತು ಟೋಟಲಾಗಿ. 6 6 ವ್ಯಾಟ್ ಇದು 6 ಪ್ಲೇಟ್ಗಳನ್ನು ಹಾಕಿದ್ದೀನಿ. ಜೊತೆಯಾಗಿ ಇದಕ್ಕೆ ಸೀರೀಸ್ ಮಾಡಿ ಈಗಾಗಲೇ ನೀಟಾಗಿ ಒಂದು ಚೋಕನ್ನು ಕೂಡ ಅಳವಡಿಸಿದ್ದೀನಿ. 24 to 40 ವ್ಯಾಟ್ ಇಂಟು 2 ಅಂದರೆ ಡಬಲ್ ಸ್ಟೆಪ್ ಆಗುವಂಥ ಚೋಕನ್ನು ಹಾಕಿದ್ದೀವಿ. ಹಾಗೆ ಅದಕ್ಕೆ ಒಂದು ರಿಲೇ, ಈಗ ಸ್ಟೆಪ್ ಅಪ್ ಚೇಂಜ್ ಆಗಲಿಕ್ಕೆ ಇದಕ್ಕೆ ರಿಲೇ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಅಂದರೆ ಸಿಂಗಲ್ ವೇ ಆಗಿರೋ ಕಾರಣ ನಮಗೆ ಇದರಲ್ಲೇ ಫಂಕ್ಷನ್ ಆಗುತ್ತೆ. ಈ ಒಂದು ಚೋಕ್ ಏನಿದೆ, ಈ ಚೋಕಲ್ಲೇ ಆಗುತ್ತೆ ಫಂಕ್ಷನ್. ಬಟ್ ಆದರೆ ಇದರಲ್ಲಿ ರಿಲೇನ ಹಾಕಬೇಕಂತಿಲ್ಲ, ಆದರೂ ಕೂಡ ಇದರಲ್ಲಿ ರಿಲೇ ಆಪ್ಷನ್ ಇದೆ, ಅದಕ್ಕೋಸ್ಕರ ಹಾಕಿ ಕೊಡ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಎಲ್ಲವನ್ನು ಸ್ಕ್ರೂ ನಟ್ಟೆಲ್ಲ ಹಾಕಿ ಆಗಿದೆ. ಇದೀಗ ಒಮ್ಮೆ ಆನ್ ಮಾಡಿ ನೋಡೋಣ. ಈಗ ನ್ಯೂಟ್ರಲ್ ವೈಟ್ ಕಲರ್ ಆಗಿದೆ, ಈಗ ಗೋಲ್ಡನ್ ಕಲರಲ್ಲಿದೆ, ಈಗ ವೈಟ್ ಕಲರ್ ಆಗಿದೆ. 3 ಕಲರ್ ಕರೆಕ್ಟಾಗಿ ಆನ್ ಆಗುತ್ತೆ. ಇದೀಗ ನೋಡಿ, ಸೈಡ್ ಗ್ಯಾಪು ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಇದೆಲ್ಲ ನೀಟಾಗಿ ಕೂತ್ಕೊಂಡಿದೆ. ಇಷ್ಟೆಲ್ಲ ಆದ ನಂತರ ಈ ಝೂಮರ್ ಇಲ್ಲಿಗೆ ಫಿನಿಶ್ ಆಗುತ್ತೆ. ಇದನ್ನು ಈಗ ಅವರಿಗೆ ಹ್ಯಾಂಡ್ ಓವರ್ ಮಾಡೋದೊಂದು ಬಾಕಿ ಅಷ್ಟೆ. ಇದೀಗ ನೋಡ್ತಾ ಇದ್ದೀರಿ, ಝೂಮರ್ ರೆಡಿಯಾಗಿದೆ. 3 in 1 ಝೂಮರು. ಈಗ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡೋದಷ್ಟೇ ಬ್ಯಾಲೆನ್ಸ್. ಧನ್ಯವಾದಗಳು.